ಪರವಾನಗಿ ಇಲ್ಲದೆ ಆಟೋ ಸಂಚಲನಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋಗಳ ಸಮಗ್ರ ಪರಿಶೀಲನೆ. ಪಟ್ಟಣದಲ್ಲಿ ಪರವಾನಗಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ಆಟೋ ರಿಕ್ಷಾಗಳನ್ನು ಸಂಚರಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆಯನ್ನ ನೀಡಿದರು. ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸಹಕಾರದೊಂದಿಗೆ ಎಲ್ಲ ಆಟೋಗಳನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಪರಿಶೀಲನಾ ವೇಳೆ ಚಾಲನಾ ಪರವಾನಗಿ, ವಾಹನದ ನೋಂದಣಿ ಪತ್ರ, ವಿಮೆ, ಫಿಟ್ನೆಸ್ ಪ್ರಮಾಣ ಪತ್ರ, ಪರ್ಮಿಟ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದು ಅಗತ್ಯ ದಾಖಲೆಗಳಿಲ್ಲದೆ ನಿಯಮ ಉಲ್ಲಂಘನೆ ಮಾಡಿಕೊಂಡು ವಾಹನ ಚಲಾಯಿಸ್ತಾ ಇರೋದು ಕಂಡುಬಂದರೆ ಅಂತ ಆಟೋಗಳನ್ನು ತಕ್ಷಣ ಜಪ್ತಿ ಮಾಡುವುದರ ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದ್ದು, ನಿಯಮಾನುಸಾರವಾಗಿ ವಾಹನಗಳನ್ನು ಚಲಾಯಿಸುವುದು ಪ್ರತಿಯೊಬ್ಬ ಚಾಲಕರ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದರು. ಕೆಲವು ಆಟೋಗಳಲ್ಲಿ ಮೀಟರ್ ಬಳಕೆ ಮಾಡದಿರುವುದು, ಹೆಚ್ಚು ಪ್ರಯಾಣಿಕರನ್ನ ಕೂರಿಸುವುದು ಹಾಗೂ ನಿಗದಿತ ಮಾರ್ಗದ ಹೊರತಾಗಿ ಸಂಚರಿಸುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಆಟೋ ಚಾಲಕರಿಗೆ ಸರ್ಕಾರದ ನಿಯಮಗಳನ್ನು ಪಾಲಿಸುವಂತೆ, ಅಗತ್ಯ ದಾಖಲೆಗಳನ್ನು ಸದಾ ಹೊಂದಿರಲು ಹಾಗೂ ಪ್ರಯಾಣಿಕರೊಂದಿಗೆ ಶಿಷ್ಟವಾಗಿ ವರ್ತಿಸಲು ಸೂಚಿಸಲಾಯಿತು. ಮುಂದಿನ ದಿನಗಳಲ್ಲಿ ಸಹ ಇಂತಹ ತಪಾಸಣೆಯನ್ನ ಮುಂದುವರಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ನಗರದಲ್ಲಿರುವಂತಹ ಆಟೋ ಚಾಲಕರು ಮತ್ತು ಅವರ ಮಾಲೀಕರನ್ನ ಕರೆದು ಅವರಿಗೆ ಯಾರ ಹತ್ರ ಇನ್ಶೂರೆನ್ಸ್ ಇಲ್ಲ, BL ಇಲ್ಲ, ಮತ್ತು FC ಆಗಿಲ್ಲ, ಮತ್ತು ಚಾಲಕರು ಯಾರು ಮತ್ತು ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಭಾಳಷ್ಟು ಜನ ಹತ್ರ ಇನ್ಶೂರೆನ್ಸ್ ಇಲ್ಲ, ಅದ್ರ ಬಗ್ಗೆ ತಿಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ NGO ಇರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮುಖಾಂತರ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ಲಿಕ್ಕೆ ನಾನು ಇವತ್ತು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಯಾರಿಗೆ ಚೆನ್ನಾಗಿದ್ರೋ ಅವರು ಇನ್ಶೂರೆನ್ಸನ್ನು ಕಟ್ಕೋಬೇಕು ಅಂತ ಕೂಡ ಅವರಿಗೆ ತಿಳಿಸಿದ್ದೀವಿ. ನಾವು ಇನ್ನು ಮುಂದೆ ಆಟೋ ಚಾಲಕರೆಲ್ಲ ನಾವು ಇನ್ನು ಮುಂದೆ ಯೂನಿಫಾರ್ಮ್ಗಳನ್ನು ಧರಿಸ್ತೀವಿ ಮತ್ತು ಸರಿಯಾದ ಕ್ರಮದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಈಗಾಗಲೇ ಚೆನ್ನಕೇಶವ ಜಾತ್ರೆ ಬರ್ತಿರೋದ್ರಿಂದ ಅತಿ ಹೆಚ್ಚಿನ ಆಟೋಗಳು ಎಲ್ಲಂದ್ರೆ ನಿಲ್ಲಿಸುವಂಥ ಪ್ರಕ್ರಿಯೆ ಇದೆ. ಅದನ್ನು ಮಾಡಬಾರ್ದು ಅಂತ ಕೂಡ ಅವ್ರ ಹತ್ರ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಬಂದಿರುವಂಥ ಎಲ್ಲ ಆಟೋದವರು ಕೂಡ ನಾವು ಈ ಹಿಂದೆ ನಂಬರ್ ಕೊಡಲಾಗಿದ್ದು ಅದಾದಮೇಲೆ ಕೆಲವು ನಂಬರ್ಗಳು ಮಿಸ್ ಆಗಿ ಆಟೋ ಮಾರಾಟ ಆಗಿದೆ, ಮತ್ತೊಂದಾಗಿದೆ. ಹಂಗಾಗಿ ಇರೋಂಥ ಆಟೋಗಳು ಯಾರಿದೆ ಅವ್ರೆಲ್ಲರಿಗೂ ನಂಬರ್ಗಳನ್ನು ಹೊಸದಾಗಿ ಕೊಡಿ ಅಂತ ಅವರ ಕೋರಿಕೆ ಇದೆ. ಅದರಂತೆ 1 ತಿಂಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಮತ್ತು ಏನಾದರೂ FC ಇತ್ಯಾದಿಗಳಿದ್ದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ 8ನೇ ತಾರೀಕು ಮತ್ತು 21 ತಾರೀಕು RTO ಕ್ಯಾಂಪ್ ಇದೆ ಸರ್, ಅಷ್ಟು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿಂದ RTO ಅವರು ಕೂಡ ಏನಪ್ಪ ಅಂದರೆ ಅದರ ಮುಖಾಂತರ ಏನಪ್ಪ ಅಂದರೆ ಅವರಿಗೆ ಸಂಪೂರ್ಣವಾದಂಥ ಎಲ್ಲ ದಾಖಲಾತಿಗಳನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಎಲ್ಲರೂ ಕೂಡ ಆಟೋ ಚಾಲಕ ಸಂಘ ಮತ್ತು ಆಟೋ ಚಾಲಕರೆಲ್ಲರೂ ಕೂಡ ಇದಕ್ಕೆ ಒಕ್ಕೊರಲಿಂದ ಅವರಿಗೆ ಸಹಮತವನ್ನು ತೋರಿಸಿರ್ತಾರೆ. PSI SG ಪಾಟೀಲ್ ಮಾತನಾಡಿ, ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಹತ್ತಿರ ಬರ್ತಾ ಇದ್ದು, ಆಟೋ ಚಾಲಕರ ಮತ್ತು ಆಟೋ ಚಾಲಕರ ಸಹಕಾರ ಅತಿ ಮುಖ್ಯವಾಗಿದ್ದು, ಪ್ರತಿಯೊಬ್ಬರು ಸಹ ದಾಖಲಾತಿ ಇಟ್ಟುಕೊಂಡು ಇರಬೇಕು. ಹಾಗೆ ಸುಮಾರು ಎಲ್ಲ ಆಟೋಗಳಿಗೆ ದಾಖಲಾತಿ ಪರಿಶೀಲಿಸಿ ನಂಬರ್ ವಿತರಿಸಲಾಗ್ತಾ ಇತ್ತು. ಆದರೆ ಕೆಲವು ಆಟೋಗಳು ಮಾರಾಟ ಆಗಿರುವುದರಿಂದ ಮತ್ತೆ ನಂಬರ್ ಚಾಲಕರ ಸಂಘದ ಅಧ್ಯಕ್ಷರು ಮನವಿ ಮಾಡಿದ ಹಿನ್ನೆಲೆ ಮತ್ತೆ ಅವರಿಗೆ ಕಡ್ಡಾಯವಾಗಿ ನಂಬರ್ಗಳನ್ನು ನೀಡಲಾಗುವುದು. ಮಾರ್ಚ್ ಅಂತ್ಯದೊಳಗೆ ಪ್ರತಿಯೊಬ್ಬರು ಎಲ್ಲ ದಾಖಲಾತಿಯನ್ನು ಇಟ್ಟುಕೊಂಡಿರಬೇಕು, ಇಲ್ಲದಿದ್ದರೆ ಅಂತಹ ಆಟೋಗಳನ್ನು ಜಪ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದಕ್ಕೆ ಮೆರುಗು ಕೊಡಲಿಕ್ಕೆ ಸಾರಿಗೆ ವ್ಯವಸ್ಥೆ ಬಹಳ ಮುಖ್ಯ ಆಗಿರ್ತದೆ. ಅದಕ್ಕೆ ಪ್ರವಾಸಿ ತಾಣ ಆಗಿರೋದ್ರಿಂದ ಹೆಚ್ಚಿನ ಸಾರಿಗೆ ವ್ಯವಸ್ಥೆ ಮುಖ್ಯವಾಗಿ ಜಾಸ್ತಿ ಕಾಣಸಿಗೋದಂತಂದರೆ ಆಟೋಗಳ ಚಾಲಕರು ಅತ್ಯಂತ ಸುರಕ್ಷತೆ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವ ಪ್ರವಾಸಿಗರನ್ನು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಮುಟ್ಟಿಸ್ತಕ್ಕಂಥದ್ದು, ಅದು ರಕ್ಷಣೆಯನ್ನು ಆ ಸಂದರ್ಭದಲ್ಲಿ ಕೊಡಬೇಕಾದಂಥದ್ದು ಎಲ್ಲ ಕೂಡ ಅವರ ಗಮನಕ್ಕೆ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಮತ್ತು ಸುತ್ತಮುತ್ತಲೇ ಬೇಲೂರು ನಗರದ ಸುತ್ತಮುತ್ತಲು ಮತ್ತು ಬೇಲೂರು ನಗರದಲ್ಲಿ ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳು ತಾವು ಆಟೋ ಚಾಲನೆ ಮಾಡುವಾಗ ಕಂಡು ಬಂದರೆ ಕೂಡಲೇ ನಮಗೆ ಮಾಹಿತಿ ತಿಳಿಸಬೇಕು. ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ, ಬೇಲೂರು ತಾಲೂಕಿನಲ್ಲಿ ಸುಮಾರು 500 ಆಟೋಗಳು, 500 ಸಣ್ಣ ಗಾಡಿಗಳು ಹಾಗೂ 300-400 ಆಪೆ ವಾಹನಗಳು ಸಂಚರಿಸ್ತಾ ಇವೆ ಎಂದು ಹೇಳಿದರು. ಹಿಂದಿನ ಶಿಕ್ಷಣ ನಿಯಮದ ಕಾರಣ ಹಲವರಿಗೆ DL ಮಾಡಿಸಿರಲಿಲ್ಲ. ಆದರೆ ಈಗ 7ನೇ 9ನೇ ತರಗತಿ ಓದಿದವರಿಗೂ DL ನೀಡಲಾಗ್ತಾ ಇದ್ದು ಎಲ್ಲರೂ ಅರ್ಜಿ ಹಾಕಿದ್ದಾರೆ ಎಂದರು. FC ಮತ್ತು ಇನ್ಶೂರೆನ್ಸ್ ಮಾಡಿಸಿಕೊಳ್ಳಲು ಮಾರ್ಚ್ 1ರಿಂದ ಏಪ್ರಿಲ್ 1ರವರೆಗೆ 1 ತಿಂಗಳ ಗಡುವು ಕೇಳಲಾಗಿದೆ. ಮಾರ್ಚ್ 8 ಮತ್ತು 28ರಂದು ವಿಶೇಷ ಕ್ಯಾಂಪ್ ನಡೆಯಲಿದೆ ಎಂದು ತಿಳಿಸಿದರು. ಹೊರ ಜಿಲ್ಲೆಗಳಿಂದ ಬಂದ ಕೆಲವು ವಾಹನಗಳಿಗೆ ಪರ್ಮಿಟ್ ಮತ್ತು CC ಸಂಬಂಧಿತ ಪ್ರಕ್ರಿಯೆ ವಿಳಂಬವಾಗ್ತಾ ಇದ್ದು 1.5-2 ತಿಂಗಳು ಸಮಯ ಹಿಡಿತಾ ಇದೆ ಎಂದರು. ಎಲ್ಲರೂ ನಿಯಮಾನುಸಾರ ದಾಖಲೆಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ ಎಂದು ಹೇಳಿದರು.
ಬೇಲೂರು ತಾಲೂಕಲ್ಲಿ ಒಂದು 500 ಗಾಡಿ ಇದೆ. ಅದರಲ್ಲಿ ಸಣ್ಣ ಗಾಡಿ ಒಂದು 500 ಇದ್ದಾವೆ, ಒಂದು ಆಪೆ ಗಾಡಿ ಒಂದು 300-400 ಗಾಡಿ ಇದ್ದಾವೆ. ಅವು ಹಳ್ಳಿಯಿಂದ ಸೀಟ್ ಹೊಡಿತವೆ. ಇದು ಆಲ್ಮೋಸ್ಟ್ ಒಂದು ಅರ್ಧ ಜನಕ್ಕೆ DL ಎಲ್ಲ ಇದೆ. ಯಾಕೆಂದರೆ ಇದರಲ್ಲಿ ಮುಂಚೆ DL ಮಾಡಿಸ್ಬೇಕಾದ್ರೆ ಅವರು 10th ಪಾಸ್ ಆಗಿರಬೇಕು ಅಂತ ಹಂಗಾಗಿ ಇದು DL ಮಾಡಿಸಿರಲಿಲ್ಲ. ಈಗ ಎಲ್ಲರಿಗೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದರಲ್ಲಿ ಬ್ಯಾಡ್ಜ್ ಕೊಡ್ತಿರ್ಲಿಲ್ಲ. ಮುಂಚೆ ಅಂದರೆ ಬ್ಯಾಡ್ಜ್ ಇತ್ತು, ಈಗ ಅದಕ್ಕೆ ಬ್ಯಾಡ್ಜ್ ಇದ್ದರೆ ಮಾತ್ರ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಈಗ 10th ಇಲ್ಲಾಂದು 7th 9th ಆಗಿದ್ರು DL ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾರೆ, ಮಾಡಿಸ್ಕೊಂತಿದ್ದಾರೆ. ಆಮೇಲೆ FC ಇನ್ಸೂರೆನ್ಸ್ ಎಲ್ಲರಿಗೆ ಹೇಳಿದ್ರು, ಸಾಹೇಬ್ರು ಹೇಳಿದ್ರು ಅದಕ್ಕೆ FC ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಅಂತ. ಅದಕ್ಕೆ 1 ತಿಂಗಳು ಟೈಮ್ ಕೇಳಿದ್ದೀವಿ. ಮಾರ್ಚ್ 1ರಿಂದ ಏಪ್ರಿಲ್ 1 ತನಕ ಮಾಡಿಸ್ಕೊಂತೀವಿ ಅಂತ ಹೇಳಿದ್ವಿ. ಎಲ್ಲರೂ ಒಪ್ಕೊಂಡಿದ್ದಾರೆ, ಮಾಡಿಸ್ಕೊಡ್ತೀವಿ ಸರ್. ಇನ್ನು 2 ಕ್ಯಾಂಪ್ ಬರುತ್ತೆ, 8ನೇ ತಾರೀಕು 20ನೇ ತಾರೀಕು ಕ್ಯಾಂಪ್ ಬರುತ್ತೆ. ಮತ್ತು ಬೇರೆ ಜಾತ್ರೆ ಇರೋದ್ರಿಂದ ಮತ್ತು ಹಬ್ಬ ಎಲ್ಲ ಇರೋದ್ರಿಂದ 1 ತಿಂಗಳು ಟೈಮ್ ಕೇಳಿದ್ದೀವಿ. ಅದಕ್ಕೆ ಸಾಹೇಬ್ರು ಆಯಿತು 1 ತಿಂಗಳಿಗೆ ಟೈಮ್ ಕೊಟ್ಟಿದ್ದೀವಿ, ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಹೊರಗಡೆಯಿಂದ ಪರ್ಮನೆಂಟ್ ಗಾಡಿಗಳು ಬೇರೆ ಗಾಡಿ ತುಂಬ ಬಂದಿದ್ದಾವೆ. ಈಗ ಪರ್ಮನೆಂಟ್ ಇಶ್ಯೂ ಇದೆ, ಯಾಕೆಂದ್ರೆ ಅದು ಹೊರಗಡೆಯಿಂದ 1 ತಿಂಗಳು ಬೇಕು ಟೈಮು. CC ತಗೋಕ್ಕೆ 1 ತಿಂಗಳು ಬೇಕು. ಮತ್ತು ಈಗ RTO ಆಫೀಸಲ್ಲಿ ಕೆಲಸ ಲೇಟ್ ಆಗ್ತಾಯಿದೆ. 1.5 ತಿಂಗಳು 2 ತಿಂಗಳಾಗುತ್ತೆ ಪರ್ಮನೆಂಟು. ಮತ್ತು ತಂದು ಇವ್ರು ಟ್ರಾನ್ಸ್ಫರ್ ಬೇರೆ ಪರ್ಮನೆಂಟ್ ಆಗೋಕ್ಕೆ 2 ತಿಂಗಳು ಟೈಮ್ ತಗೊಳುತ್ತೆ. ಹಾಗಾಗಿ ಸ್ವಲ್ಪ RTOದಿಂದ ಏನೋ ಪ್ರಾಬ್ಲಮ್ ಇರೋದ್ರಿಂದ ಒಂದು 2 ತಿಂಗಳು ಟೈಮ್ ಇದಾಗುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಗಾಡಿಗಳಿದೆ, FC ಇನ್ಸೂರೆನ್ಸ್ ಇದೆ, ಬೇಲು ಪರ್ಮನೆಂಟ್ ಇಲ್ಲ ಗಾಡಿಗಳಲ್ಲಿ. ಕೆಲವು ಗಾಡಿಗಳಲ್ಲಿ ಬೆಂಗಳೂರಿನ ತಂದಿರ್ತಾರೆ, ಅದಕ್ಕೆ ಸ್ವಲ್ಪ CC ಬರೋದು ಲೇಟ್ ಆಗುತ್ತೆ. 1-1.5 ತಿಂಗಳು 2 ತಿಂಗಳು CC ಬರೋತ್ತಿಗೆ. CC ಜಲ್ದಿ ಬಂದಷ್ಟು ಗಾಡಿ ಟ್ರಾನ್ಸ್ಫರ್ ಜಲ್ದಿ ಆಗುತ್ತೆ.